हाय स्टूडेंट, कैसे हैं आप। फिर इस सेकेंड क्लास में आपको 12 कड़ी के बारे में स्टार्ट किए थे। उस 12 कड़ी के क्लास में आपको दूसरे और अक्षरों भी ख़त्म हो चुके हैं। और 2-3 क्लास में भी आप 12 कड़ी किसी तरह लिखना है, किसी तरह प्रैक्टिस करना है, किसी तरह पढ़ना है, इसके बारे में आप जानकारी हैं। आपको बहुत ही ईजी हो सका है। अभी इस आगे बड़े अक्षरों को आज के दिन देखेंगे। आइए, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಏಹೇ 12 ಕಡೆಗೆ ಕಿತಾಬ್ ನೋಡಿ. ನಿಮಗೆ ನಾನು ಕೊನೆಯ ಕ್ಲಾಸ್ನಲ್ಲಿ ಸಹ 2-3-4 ಕ್ಲಾಸ್ನಲ್ಲಿ ಸಹ ನಿಮಗೆ 12 ಕಡೆ ಯಾವ ರೀತಿ ಬರೀಬೇಕು, ಯಾವ ರೀತಿ ಪ್ರಾಕ್ಟೀಸನ್ನು ಮಾಡಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೀವು ಯಾವ ರೀತಿ ಬರೀಬೇಕು, ಯಾವ ರೀತಿ ಮೊದಲು ನೀವು ಅಕ್ಷರಗಳ ಮೇಲೆ ತೀಡಿ ನಂತರ ನಿಮ್ಮ ಅಕ್ಷರಗಳನ್ನು ನೀಟಾಗಿ ಬರೀಬೇಕು ಎಂಬುದನ್ನು ಸಹ ಡೈಲಿ ನಿಮಗೆ ಕ್ಲಾಸ್ನಲ್ಲಿ ಹೇಳ್ತಾನೆ ನಾನು ಬರ್ತಾ ಇದ್ದೇನೆ. ಅದೇ ರೀತಿ ನೀವು ಸಹ ನೀಟಾಗಿ ಬರೆದು ಮಾಡಿ ಟೆಕ್ಸ್ಟ್ ಬುಕ್ನಲ್ಲಿ ಬರೀಬೇಕು. ನಿಮಗೆ ವ್ಯತ್ಯಾಸವೂ ಸಹ ಗೊತ್ತಿದೆ. ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆಯೂ ಸಹ ಅಂತ ನಾನು ಹೇಳಿದ್ದೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸೆಕೆಂಡ್ ಟೆಕ್ಸ್ಟ್ ಬುಕ್ನಲ್ಲಿ ಬರೀಬೇಕಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಬನ್ನಿ. ಇವತ್ತಿನ ದಿವಸ ನಾವು ಈ ಒಂದು 4 ಅಕ್ಷರನ ನಾವು ಬರೀಬೇಕು. ಕೊನೆಯ ಕ್ಲಾಸ್ನಲ್ಲಿ ದೊಡ್ಡ ಅಕ್ಷರ ತನಕ ನಾವು ಪ್ರಾಕ್ಟೀಸನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಇವತ್ತಿನ ಈ 4 ಅಕ್ಷರನ ನಾವು ಬರೀಬೇಕು. देखिए, आज के दिन इस 4 अक्षरों को हम किसी तरह पढ़ना है, किसी तरह लिखना है और किसी तरह प्रैक्टिस करना है. आपको प्रैक्टिस हो सकता है टेक्स्ट बुक में आप अच्छी तरह लिखते हैं. ನೋಡಿ, ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಸಹ ಬರಿತಾ ಇದ್ದೀರಿ, ಆದ ಕಾರಣ ನಿಮಗೆ ಪ್ರಾಕ್ಟೀಸು ಸಹ ಆಗುತ್ತೆ. ಓದ್ತಾ ಓದ್ತಾ ಬರೋದ್ರಿಂದ ಇನ್ನೂ ಸಹ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಬನ್ನಿ ಒಂದು ಸಲ ನೋಡೋಣ. ನ ಅಕ್ಷರನ ಓದಿ. ನ, ನಾ, ನಿ, ನಿ, ನು, ನು, ನೆ, ನೈ, ನೋ, ನೌ, ನಮ್, ನಹ. ನೆಕ್ಸ್ಟ್ ಪ, ಪ, ಪಿ, ಪಿ, ಪು, ಫು, ಪೆ, ಪೈ, ಪೋ, ಫೌ, ಪಂ, ಪಹ. ನೆಕ್ಸ್ಟ್ बड़ा प, फ, फ, पी, पी, फू, फू, पे, पै, पो, पौ, पम, पाहा. नेक्स्ट भ, भा, भी, भी, भू, भू, भे, भै, भो, भौ, बम, बाहा. वेरी गुड. इसी तरह पढ़ना है. फिर एक बार मेरे साथ अच्छी तरह ಸೈಲೆಂಟಿ ಪಡಿಯೇ. ನನ್ನ ಜೊತೆಗೆ ನೀವು ಸರಿಯಾಗಿ ರೀತಿಯಲ್ಲಿ, ನಾನು ಸ್ಲೋ ಆಗಿ ಓದ್ತಾ ಇರ್ತೇನೆ, ನನ್ನ ಹಿಂದಗಡೆನೆ ನೀವು ಓದ್ತಾ ಒಂದು ಸಾರಿ ಓದಿ. ಓಕೆ, ಸ್ಟಾರ್ಟ್. ನ, ನಾ, ನಿ, ನಿ, ನು, ನು, ನೆ, ನೈ, ನೋ, ನೌ, ನಮ್, ನಹ. ವೆರಿ ಗುಡ್. ನೆಕ್ಸ್ಟ್ ಫ, ಫ, ಪಿ, ಪಿ, ಫು, ಫು, ಫೆ, ಫೈ, ಫೋ, ಫೌ, ಪಂ, ಪಹ. गुड. नेक्स्ट बड़ा प, फ, पा, पी, पी, पू, फू, पे, पै, पो, भौ, पम, पाहा. नेक्स्ट भ, भा, बी, भी, भू, भू, भे, भै, भो, भौ, बम, बाहा. वेरी गुड. इसी तरह मेरे साथ ही आप अच्छी तरह पढ़े हैं. आप अच्छी तरह घर में बैठकर आप फिर एक बार पढ़ना है. ನೋಡಿ, ನನ್ನ ಜೊತೆಗೆ ಸಹ ಓದಿದ್ದೀರಿ, ತುಂಬ ಧನ್ಯವಾದ. ಮತ್ತೆ ನೀವು ಈ ವಿಡಿಯೋ ನೋಡ್ತಾ ನೋಡ್ತಾ ನೀವು ಓದೋದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಬೆರಿತಾ ಓನ್ಲಿ ನೀವು ಏನೇ ಮಾಡಿದರೂ ಸಹ ಓದ್ತಾನೆ ಮಾಡಬೇಕು. ಓಕೆ,
ನೀವು ಸರಿಯಾದ ರೀತಿಯಲ್ಲಿ ಈ 4 ಅಕ್ಷರನ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪ್ರತಿಯೊಂದು ಪೇಜ್ನಲ್ಲಿ ಪ್ರತಿಯೊಂದು ಸಾಲು ನಿಮಗೆ ಸಿಗುತ್ತೆ. ಪ್ರತಿಯೊಂದು ನೀಟಾಗಿ ನೀವು ಮೊದಲು ಆ ಅಕ್ಷರಗಳ ಮೇಲೆ ತಿಳಿಯೋದನ್ನು ಪ್ರಾಕ್ಟೀಸ್ ಮಾಡಿ. ಬಹಳ ಜನ ನೀವು ಬರಿದನ್ನೇ ಬಿಟ್ಟು ಬಿಡ್ತಾರೆ, ತಿಳಿದನ್ನು ಬಿಟ್ಟು ನೆಕ್ಸ್ಟ್ ಬರ್ತಾನೆ ಕೂತು ಬಿಡ್ತಾರೆ, ನಿಮಗೆ ಅದು ವರ್ಕೌಟ್ ಆಗಲ್ಲ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಮೊದಲು ಅಕ್ಷರಗಳ ಮೇಲೆ ತೀಡಿ ನಂತರ ನೀವು ಬರೆಯಲು ಪ್ರಾಕ್ಟೀಸನ್ನು ಮಾಡಿ. ಓಕೆ, ಇವತ್ತಿನ ದಿವಸ ಇಷ್ಟನ್ನು ಸಾಕು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಈ ಮುಂದಿನ ಅಕ್ಷರಗಳನ್ನ ನೋಡೋಣ. ಓಕೆ, ಆಜ್ ಕೆ ದಿನ ಇದ್ನಾ ಹಿ ಬಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.